ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆ ನರಸೀಪುರಕ್ಕೆ ಪ್ರಜ್ವಲ್ ಕರ್ಕೊಂಡು ಬಂದಿದ್ದಾರೆ SIT ಅವರು. ಈಗ ಸ್ಥಳ ಮಾಜರ್ ಮಾಡಬೇಕಲ್ಲ, ಸಹಜವಾಗಿ ಇವನನ್ನು ಕರ್ಕೊಂಬಂದಿದ್ದಾರೆ. ಸ್ಥಳ ಮಾಜರ್ ಮಾಡಬೇಕು. ಕಳೆದ ಹಲವು ವರ್ಷಗಳ ಹಿಂದೆ ಆಗಿರಬಹುದಾದಂಥ ಹಲವು ಘಟನೆಗಳು, ಅದರ ಜೊತೆಗೆ ಮೂರು FIRಗಳು ದಾಖಲಾಗಿದ್ದಾವೆ. ಹೊಳೆ ನರಸೀಪುರದ್ದು ಒನ್ ಆಫ್ ದಿ ವೆರಿ ಪ್ರಾಮಿನೆಂಟ್ FIRs. ಪ್ರಜ್ವಲ್ ಸಮ್ಮುಖದಲ್ಲಿ ಸ್ಥಳ ಮಹಜರು ಮಾಡ್ತಾರೆ. ಈಗ ಸಿಗ್ತಾ ಇರುವಂಥ ಫ್ರೆಶ್ ವಿಜುವಲ್ಸ್ಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಆ ಮನುಷ್ಯನನ್ನ, ಮಾಜಿ ಸಂಸದನನ್ನ ಒಳ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಹಾಸನದ ಪ್ರತಿನಿಧಿ ಪ್ರತಾಪ್ ಲೈವ್ನಲ್ಲಿ ಇವಾಗ ಜಾಯ್ನ್ ಆಗಿದ್ದಾರೆ, ಮಾತನಾಡ್ತಾರೆ ಇದರ ಬಗ್ಗೆ. ಸ್ಥಳ ಮಹಜರು ಹೊಳೆ ನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್, ಗೋ ಆನ್ ದಿಸ್, ಮೋರ್ ಡೀಟೇಲ್ಸ್ ಪ್ಲೀಸ್. ಚಂದನ್ ಶರ್ಮಾ ಅಂತ ಹೇಳಿದ್ರೆ ಏಪ್ರಿಲ್ 28ನೇ ತಾರೀಕು ಹಾಸನ ಜಿಲ್ಲೆಯ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ಅದು ಕೂಡ ಮಾಜಿ ಸಚಿವ HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರ ಮೇಲೂ ಕೂಡ ಇಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ SIT ಅಧಿಕಾರಿಗಳು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಸ್ಥಳ ಮಜರ್ಗಾಗಿ ಕರೆದುಕೊಂಡು ಬರಲಾಗಿದೆ. ನಾನು ನಿಮಗೆ ತೋರಿಸ್ತೇನೆ. ಇದು ಹಾಸನದ ಹೊಳೆನರಸೀಪುರ ಅವರ ನಿವಾಸ, ಚೆನ್ನಾಂಬಿಕಾ ನಿವಾಸ. ಇದು ಮಾಜಿ ಸಚಿವ HD ರೇವಣ್ಣ ಅವರ ನಿವಾಸ, ಜೊತೆಗೆ ಪ್ರಜ್ವಲ್ ರೇವಣ್ಣ ನಿವಾಸ. ಏನು ಸದಸ್ಯೆ ಕೇಸ್ ನಂಬರ್ 1 ಮೊದಲನೇ ಕೇಸಲ್ಲಿ ಏನು ಆ ದೂರನ್ನ ನೀಡಲಾಗಿತ್ತು, ಲೈಂಗಿಕ ದೌರ್ಜನ್ಯವನ್ನ ರೇವಣ್ಣ ಅವರು ಮತ್ತೆ ರೇವಣ್ಣ ಅವರು ಮಾಡಲಾಗಿತ್ತು ಅಂತ ಹೇಳಿ ಈಗಾಗಲೇ ರೇವಣ್ಣ ಅವರು ಜಾಮೀನು ಸಿಕ್ಕಿದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬರಲಾಗಿದೆ. ಇಲ್ಲಿ ಸಂತ್ರಸ್ತೆ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ 2 ಕೇಸನ್ನು ಅವರ ಆರೋಪಗಳನ್ನು ಮಾಡಿದ್ರು. ಒಂದ್ ಕಡೆ ಏನು ಸ್ಟೋರ್ ರೂಮು, ಮತ್ತೊಂದು ಕಡೆ ಮತ್ತೆ ರೂಮಲ್ಲಿ ರೂಮ್ಗೂ ಕೂಡ ಕರೀತಿದ್ರು. FIR ನಲ್ಲಿ ದಾಖಲು ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದು ಸ್ಥಳ ಮಜಾರು ಮಾಡಲಾಗಿದೆ. ಇದೀಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬಂದು ಸ್ಥಳ ಮಜಾರು ಮಾಡಲಾಗ್ತಿದೆ. ನಿವಾಸದ ಮುಂಭಾಗ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಈಗಾಗಲೇ FSL ತಂಡ ಕೂಡ ಒಳಗೆ ಹೋಗಿರುವಂಥದ್ದು. ಸರಿಸುಮಾರು ಇನ್ನೂ ಕೂಡ ಒಂದೂವರೆ ಗಂಟೆ ಕೂಡ ಹೆಚ್ಚು ಕಾಲ ಏನು ಸ್ಥಳ ಮಜರನ್ನ ಮಾಡಲಾಗ್ತದೆ. ಇನ್ನೂ ಕೂಡ ಇದು ಮೊದಲನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳ ಮಜರನ್ನ ಮಾಡಲಾಗ್ತಿದೆ. ಇನ್ನೂ ಕೂಡ ಸಂಸದರ ನಿವಾಸ ಆಗಿರ್ಬೋದು, ಮತ್ತೊಂದು ಕಡೆ ಅವರ ತೋಟದ ಮನೆ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಎರಡನೇ ದೂರು ದಾಖಲಾಗಿದೆ. ಅತ್ಯಾಚಾರ ಏನು ಅಲ್ಲಿ ಆರೋಪ ಮಾಡಲಾಗಿದೆ. ಆ ಕೇಸ್ನಲ್ಲಿ ಇನ್ನೂ ಕೂಡ ಸ್ಥಳ ಮಜರ್ ಬಾಕಿ ಇದೆ. ಸದ್ಯಕ್ಕೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ನೀಡಿದಂಥ ದೂರಿನ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳ ಮಜರನ್ನ ಮಾಡ್ತಿರುವಂಥದ್ದು. ಚಂದನ್ ಶರ್ಮಾ, ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.